ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ನಮ್ಮ ಬೆಂಗಳೂರಿನಲ್ಲಿ ಟ್ರಾಫಿಕ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇದರ ಜೊತೆಗೆ ಆಕ್ಸಿಡೆಂಟ್ಗಳ ಸಂಖ್ಯೆ ಕೂಡ ನಮ್ಮ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಅದು ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಷಯ. ಆದರೆ ಕೆಲವೊಂದು ಬಾರಿ ಅರ್ಜೆಂಟಲ್ಲಿ ಇರಬೇಕಾದ್ರೆ ಯಾರೋ ಒಬ್ಬರು ಮಿಸ್ಟೇಕಿಂದ ಅಪಘಾತಗಳು ನಡೆದು ಹೋಗ್ಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಅವ್ರನ್ನ ರೈಟ್ ಟೈಮ್ಗೆ ನಾವು ಹಾಸ್ಪಿಟಲಿಗೆ ಸೇರಿಸೋದಕ್ಕೂ ಆಗೋದಿಲ್ಲ, ಅಥವಾ ಆ ರೈಟ್ ಟೈಮ್ನಲ್ಲಿ ಅವರಿಗೆ ಚಿಕಿತ್ಸೆ ಸಿಗುವಂತಹ ಸಂದರ್ಭಗಳು ಕೂಡ ಬರೋದಿಲ್ಲ. ಆಗ ಸಾಕಷ್ಟು ಜನ ರಸ್ತೆಯಲ್ಲೇ ಅವರ ಪ್ರಾಣಗಳನ್ನು ಕಳ್ಕೊಂಡಿರೋದು ಕೂಡ ನಮ್ಮೆಲ್ರಿಗೂ ಗೊತ್ತಿರುವಂತಹ ವಿಷಯ. ಇದನ್ನ ತಡೆಗಟ್ಟಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯನ್ನ ತರ್ತಾ ಇದೆ. ಹೊಸ ಯೋಜನೆ ಅಂದ್ರೆ ಈ ಹಿಂದೆ ಏನು ಒಂದು ಬೈಕ್ ಆಂಬ್ಯುಲೆನ್ಸ್ ಯೋಜನೆ ಇತ್ತು, ಅದಕ್ಕೆ ಮರುಜೀವವನ್ನ ಕೊಡುವಂತಹ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈಗಾಗಲೇ 100 ಬೈಕ್ ಆಂಬ್ಯುಲೆನ್ಸ್ಗಳನ್ನು ತುರ್ತು ಸಂದರ್ಭಕ್ಕಾಗಿ ಜಾರಿ ಮಾಡೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಅಂದರೆ ಯಾವುದೇ ಮನುಷ್ಯನಿಗೆ ಆಕ್ಸಿಡೆಂಟ್ ಆಗಿ ಒನ್ ಹವರ್ ಇರುತ್ತಲ್ಲ, ಅದನ್ನು ಗೋಲ್ಡನ್ ಹವರ್ ಅಂತ ಹೇಳ್ತಾರೆ. ಅದ್ರ ಒಳಗಡೆ ಅವರಿಗೆ ಬೇಕಾದಂತಹ ಚಿಕಿತ್ಸೆ ಸಿಕ್ಕಾಗ, ಅಂದರೆ ಫಸ್ಟ್ ಏಡ್ ಆಗಿರ್ಬೋದು ಅಥವಾ ಪ್ರಾಥಮಿಕ ಚಿಕಿತ್ಸೆ ಸಿಕ್ಕಿದಾಗ ಅವರಿಗೆ ಒಂದಷ್ಟು ಕಾಲ ಸಮಯ ಸಿಗುತ್ತೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಂತಹ ರಾಜ್ಯ ಸರ್ಕಾರ ಈಗ ಬೈಕ್ ಆಂಬ್ಯುಲೆನ್ಸ್ಗಳಿಗೆ ಮರುಜೀವ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಯೋಜನೆ ಸ್ಟಾರ್ಟ್ ಆಗಿದ್ದು 2015ರಲ್ಲಿ. ಕೇವಲ 30 ಬೈಕ್ಗಳನ್ನು ರಸ್ತೆಗೆ ಇಳಿಸುವ ಮೂಲಕ ಈ ಒಂದು ಯೋಜನೆಯನ್ನು ಜಾರಿ ಮಾಡಲಾಗಿತ್ತು. ಆಗ ಒಂದಷ್ಟು ತಾಂತ್ರಿಕ ಅಡಚಣೆಗಳಿಂದ ಜನರಿಗೆ ಇದ್ರ ಬಗ್ಗೆ ಜಾಗೃತಿ ಇಲ್ಲದೆ ಇರುವಂತಹ ಕಾರಣ ಅದನ್ನು ಸಡಿಲಗೊಳಿಸ್ಬೇಕಾಯಿತು. ಅಂದರೆ ಒಂದಷ್ಟು ದಿನಗಳ ಕಾಲ ಅದನ್ನು ಬೈಕ್ ಆಂಬ್ಯುಲೆನ್ಸ್ಗಳು ಜಾರಿ ಇದ್ವು. ಅದಾದಮೇಲೆ ಅದು ಕ್ರಮೇಣ ಕಡಿಮೆ ಆಗ್ತಾ ಹೋಯಿತು. ಈಗ ಮತ್ತೆ ಅದಕ್ಕೆ ಮರುಜೀವ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಏನಪ್ಪ ಇದರಿಂದ ಏನು ಹೆಲ್ಪ್ ಆಗುತ್ತೆ ಜನಕ್ಕೆ ಅಂತ ಹೇಳಿದ್ರೆ, ಆಂಬ್ಯುಲೆನ್ಸ್ಗಳಿಗಿಂತ ವೇಗವಾಗಿ ಈ ಬೈಕ್ ಆಂಬ್ಯುಲೆನ್ಸ್ಗಳು ಆಕ್ಸೆಸಿಬಲ್ ಆಗಿರ್ತವೆ, ಹಾಗೆ ಅವೈಲಬಿಲಿಟಿ ಕೂಡ ಇರುತ್ತೆ. ಆಂಬ್ಯುಲೆನ್ಸ್ ಬರೋದಕ್ಕೆ ತಡ ಆಗುತ್ತೆ ಟ್ರಾಫಿಕ್ನಲ್ಲಿ, ಆದರೆ ಬೈಕ್ ಆಂಬ್ಯುಲೆನ್ಸ್ಗಳಿಗೆ ಟ್ರಾಫಿಕ್ ಇದ್ರೂ ಕೂಡ ತುಂಬ ಬೇಗನೆ ಬರುವಂತಹ ಸಾಮರ್ಥ್ಯ ಇರುತ್ತೆ. ಆ್ಯಂಡ್ ಇದನ್ನು ಯಾರು ಓಡಿಸ್ತಾರೆ, ಪೊಲೀಸ್ ಓಡಿಸ್ತಾರೆ ಅಥವಾ ಸಾರ್ವಜನಿಕರು ಓಡಿಸ್ತಾರೆ, ಯಾರು ಓಡಿಸ್ತಾರೆ ಅನ್ನೋದಾದರೆ ಪ್ಯಾರಾಮೆಡಿಕಲ್ ಓದಂತಹವರಾಗಿರ್ಬೋದು ಅಥವಾ ನರ್ಸಿಂಗ್ ಮಾಡಿದಂತಹವರಾಗಿರ್ಬೋದು, ಇವರು ಈ ಗಾಡಿಗಳನ್ನು ಓಡಿಸ್ತಾ ಇರ್ತಾರೆ. ಆ್ಯಂಡ್ ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರುವಂತಹ ಗಾಡಿಗಳೇ ಇವಾಗಿರ್ತವೆ. ಆ್ಯಂಡ್ ಯಾರೆಲ್ಲ ನರ್ಸಿಂಗ್ ಮಾಡಿರ್ತಾರೆ, ಹಾಗೆ ಯಾರೆಲ್ಲ ಪ್ಯಾರಾಮೆಡಿಕಲ್ ಮಾಡಿರ್ತಾರೆ, ಅವರಿಗೆ ಬೇಸಿಕ್ ನಾಲೆಜ್ ಇರುತ್ತೆ ಈ ಮೆಡಿಕಲ್ ಫೀಲ್ಡ್ ಬಗ್ಗೆ. ಹಾಗಾಗಿ ಅವರಿಗೆ ಯಾರಿಗೆಲ್ಲ ಆಕ್ಸಿಡೆಂಟ್ ಆಗಿರುತ್ತೆ ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡೋದಕ್ಕೆ, ಆಂಬ್ಯುಲೆನ್ಸ್ ಬರೋವರೆಗೂ ಅವರಿಗೆ ಒಂದು ಫಸ್ಟ್ ಏಡ್ ಮಾಡೋದಕ್ಕೆ ಅಥವಾ ಪ್ರಾಥಮಿಕ ಚಿಕಿತ್ಸೆ ಕೊಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಈ ಬೈಕ್ ಆಂಬ್ಯುಲೆನ್ಸ್ಗಳನ್ನು ಜಾರಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆ್ಯಂಡ್ ಇದು ತುಂಬ ಈಸಿಯಾಗಿ ಗಲ್ಲಿಗಳಲ್ಲಿ ಹೋಗ್ಬೋದು, ಟ್ರಾಫಿಕ್ನಲ್ಲಿ ಹೋಗ್ಬೋದು, ಎಲ್ಲ ಕಡೆ ನುಗ್ಗಿಸ್ಕೊಂಡು ಹೋಗುವಂತಹ, ಯಾರಿಗೆಲ್ಲ ತುಂಬ ಚೆನ್ನಾಗಿ ಬೈಕ್ ರೈಡಿಂಗ್ ಬರುತ್ತೆ ಅವರನ್ನು ಕೂಡ ಮಾಡಿ ಸೆಲೆಕ್ಟ್ ಮಾಡ್ತಾರೆ. ಈ ಬೈಕ್ ಆಂಬ್ಯುಲೆನ್ಸ್ಗಳ ಜಾಗೃತಿ ನಮ್ಮ ಜನರಿಗೆ ಬರಬೇಕಾಗಿದೆ. ಎಲ್ಲಾದರೂ ಅಪಘಾತ ಆದಾಗ ಬೈಕ್ ಆಂಬ್ಯುಲೆನ್ಸ್ಗಳ ಮೂಲಕ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ಆಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದನ್ನು ಮಾಡ್ಬೋದಾಗಿದೆ. ತುಂಬ ಜನ ಅವರು ಆಕ್ಸಿಡೆಂಟ್ ಆಗಿದ ತಕ್ಷಣ ಅವ್ರ ಪ್ರಾಣಗಳನ್ನು ಕಳ್ಕೊಬಿಡ್ತಾರೆ, ಬಿಕಾಸ್ ಸರಿಯಾದ ರೀತಿಯಾದಂತಹ ಫಸ್ಟ್ ಏಡ್ ಸಿಗದೆ ಇರುವಂಥ ಕಾರಣ. ಇದು ನಮ್ಮ ಬೆಂಗಳೂರಿನಲ್ಲಿ ಬಂದರೆ ರೈಟ್ ಅಥವಾ ಇನ್ನೂ ಇದಕ್ಕೆ ಏನಾದರೂ ಆ್ಯಡ್-ಆನ್ಸ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.